ನೋಡಿ ನೋಡಿ ನನಗೆ ಶಾಕ್ ಆಯ್ತು. ಯೂಟ್ಯೂಬ್ ಚಾನಲ್ ಇದೆ, ಅವ್ರು ಚೆನ್ನಾಗಿ ನಿಂತಿದ್ದಾರೆ. ಆಗಲೇ ಸಬ್ಸ್ಕ್ರೈಬರ್ ಮಾಡಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ? ಇವಾಗಲೇ ಮಾಡ್ತಾ ಇದ್ದೀರಾ? ಥ್ಯಾಂಕ್ ಯು. ನಮಸ್ಕಾರ. ನಾನು ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಓಂಕಾರೇಶ್ವರ ದೇವಾಲಯ, ಮಡಿಕೇರಿ, ಕೊಡಗು ಜಿಲ್ಲೆ. ಇದು ಪಾರ್ಕಿಂಗು. ಮಡಿಕೇರಿಲಿ ಓಂಕಾರ ದೇವಸ್ಥಾನ, ಶ್ರೀ ಓಂಕಾರೇಶ್ವರ ದೇವಾಲಯ, ಮಡಿಕೇರಿ. ಐತಿಹಾಸಿಕ ಚಿತ್ರಕಥಾ ಪುಸ್ತಕ ದೊರೆಯುತ್ತದೆ. ಕ್ಲೋಸಾ? ಕ್ಲೋಸ್ ಅಂತೆ. ಶ್ರೀ ಓಂಕಾರೇಶ್ವರ ದೇವಾಲಯ, ಶ್ರೀ ಆಂಜನೇಯ ದೇವಾಲಯ. ಅಲ್ಲಿ ಒಳಗಡೆಯಿಂದ ಒಂಚೂರು ತೋರಿಸ್ಬಿಡ್ತೀನಿ ರೀ. ಗದ್ದೆಯಿಂದ ಫಸ್ಟ್ ಭತ್ತ ಕುಯ್ದಾಗ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರಂತೆ. ಉತ್ತರಿ ಹಬ್ಬ ಇಲ್ಲೇ ಶುರು ಮಾಡೋದಂತೆ. ಶ್ರೀ ಓಂಕಾರೇಶ್ವರ ದೇವಾಲಯ ಹೊರಗಡೆಯಿಂದನೇ ತೋರಿಸ್ತಾ ಇದ್ದೀನಿ. ಇನ್ನೊಂದು ಸರಿ ನಾನು ನೋಡಕ್ಕೆ ಬಂದಾಗ ನಾನು ತೋರಿಸ್ತೀನಿ. ನೋಡಿ, ತುಂಬ ಚೆನ್ನಾಗಿತ್ತು ಕಲ್ಯಾಣಿ ಎಲ್ಲ. ಒಳ್ಳೇದು. ಒಳಗಡೆ ಫೋಟೋ ಇಲ್ಲ, ಫೋಟೋ ಅಲೋಡ್ ಇಲ್ಲ. ಅಲ್ಲಿ ನೋಡಿ, ಟೊಮೊಟೊ ಬೀಜ ಹಾಕಕ್ಕೆ ಬೇಕು ಅಂದಿದ್ದಕ್ಕೆ ದೇವಸ್ಥಾನ ಕ್ಲೋಸ್ ಆಗಿದೆ. ಟೊಮೆಟೊ ಕಿತ್ಕೊಂಡು ಹೋಗ್ತಾ ಇದ್ದೀವಿ. 4 ಟೊಮೊಟೊಗೆ 100 ಗ್ರಾಮ್ ಅಂತಾರೆ ನೋಡ್ರಪ್ಪ. ಇರ್ಲಿ, ಅದು ಬೀಜ ಹಾಕೋದಕ್ಕೆ ಬೇಕಂತೆ. ಬೀಜ ಹಾಕಿ ಹೋಗು. ಬೀಜ ಚೆನ್ನಾಗಿರುತ್ತೆ. ನೋಡಿ ನೋಡಿ ಯಪ್ಪ, ನೋಡಿ ಹೆಂಗ ಹಾವು, ಎಷ್ಟು ದೊಡ್ಡ ಹಾವು. ಯಪ್ಪ, ನಾನು ನೋಡೇ ಇಲ್ಲ, ನಾನು ಹೋಗ್ತಾ ಇದ್ದೀನಿ. ಇವಳು ಹಾವು ನನಗೆ ಶಾಕ್ ಆಯ್ತು. ಆಮೇಲೆ ನಾನು ವಿಡಿಯೋ ಆನಲ್ಲೇ ಇರುತ್ತೆ, ಅದಕ್ಕೆ ನಾನು ಆನಲ್ಲೇ ಇಟ್ಟಿರ್ತೀನಿ. ಯಪ್ಪ, ಎಷ್ಟು ಉದ್ದ ಆಯ್ತು. ಅಲ್ಲಿ ಟೊಮೊಟೊ ಕೀಳಕ್ಕೆ ಹೋಗಿದ್ರಿ. ಯಪ್ಪ ದೇವ್ರೆ, ನೋಡಿ ಎಷ್ಟು ದೊಡ್ಡ ಹಾವು. ನಾನು ನೋಡಿದೆ, ನಾನು ವಿಡಿಯೋ ಆನಲ್ಲೇ ಇಟ್ಟಿರ್ತೀನಿ ಗೊತ್ತಾ. ನಾನು ಯಾವಾಗ್ಲೂ ಅಪ್ಪ, ಎಷ್ಟೋ ವರ್ಷ ಆಗೋಗಿತ್ತು ಎದುರುಗಡೆ ಹಿಂಗೆ ಅವನ ನೋಡಿ. ನಾಗರದೇವರೇ ನೋಡು ಅಂತ. ಏನು ಹೇಳಿ, ಏನು ಹೇಳಿ? ನನ್ನ ಫಾಲೋ ಮಾಡ್ತಾ ಅಗರ್ ಬನ್ನಿ ಹಿಂದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ. ಹೌದು, ಹೌದಾ? ಥ್ಯಾಂಕ್ ಯು ಅಮ್ಮ. ಇಲ್ಲಿ ದೇವಸ್ಥಾನಕ್ಕೆ ಬಂದ್ವು ನೋಡಿ, ನಿಮ್ಮನ್ನು ನೋಡಲಿ ಅಂತಾನೆ ಆ ಅಡ್ಡ ಬಂತು. ನೀವಿಲ್ಲೇ, ನಿಮ್ಮ ಹೆಸರು? ಗೀತಾನಾ? ಥ್ಯಾಂಕ್ ಯು ಅಮ್ಮ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ? ಇವಳ್ದು ಚಾನಲ್ ಇದೆ, ಇವಳ್ದು ಚಾನಲ್ ಇದೆ ನೋಡಿ. ಇಲ್ಲಿ ಕೊಡಗಲ್ಲೂ ನನ್ನ ಸಬ್ಸ್ಕ್ರೈಬರ್ ಇದ್ದಾರಂತೆ, ಗೀತಾ. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಥ್ಯಾಂಕ್ ಯು ಅಮ್ಮ. ತುಂಬ ಒಳ್ಳೆ ಜಾಗದಲ್ಲಿ ಇದ್ದೀರಾ, ದೇವಸ್ಥಾನದ ಪಕ್ಕನೇ ನೋಡಿ. ನೋಡಿ, ಇನ್ನೇನು ಮಳೆನೂ ಬರುತ್ತೆ ಅನ್ಸುತ್ತಲ್ವ ಈಗ. ನಿನ್ನೆ ಮಳೆ ಬಂದಿತ್ತಾ? ವಿಡಿಯೋ ಚೆನ್ನಾಗಿ ಬರ್ತಾ ಇದೆಯಾ? ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ. ಇಲ್ಲ, ಕಾಫಿ ಟೀ ಏನು ನೀರು ಬೇಕಾ? ಫ್ರಿಜ್ಜಲ್ಲಿ ಇದೆಯಾ ನೀರು? ಫ್ರಿಜ್ಜಲ್ಲಿ ಇಟ್ಟಿಲ್ಲ. ಹ್ಞೂ, ನೀವೆಲ್ಲ ಹೇಗೆ ಹುಷಾರಾಗಿರ್ತೀರಪ್ಪ ನೋಡಿ. ನೋಡಿ, ನನ್ನ ಸಬ್ಸ್ಕ್ರೈಬರ್ ಬನ್ನಿ ಕಾಫಿ ಕುಡೀರಿ ಅಂದರು. ಕಾಫಿ ಕುಡೀರಿ ಅಂದರು. ಬೇಡ, ಇದೇ ಮಾಡು, ಇದೊಂದು ಮಾಡು. ಹಿಂಗೆ ಆನಲ್ಲೇ ಇರಲಿ ಅಲ್ವಾ? ಪಟ ಪಟ ಚಟಪಟ. ನೋಡಿ, ಚಿಕ್ಕವ್ರು ಇರ್ಬೇಕಂದ್ರೆ ಹಿಂಗೆ ಆಟ ಆಡ್ತಾ ಇದ್ವು. ಈಗ ನೆನಪಾಯ್ತು. ಇದಕ್ಕೆಲ್ಲ ದುಡ್ಡೇ ಬೇಡ ಅಲ್ವಾ? ಬೇಡ, ಅವಾಗೆಲ್ಲ ಏನು ದುಡ್ಡು ಯಾರು ಕೊಡ್ತಾ ಇದ್ರು? ನಮ್ಮ ಇಲ್ಲಿ ಸಬ್ಸ್ಕ್ರೈಬರ್ ಅಂತ ಗೀತಾ ಅಂತ, ಅವ್ರದ್ದು
ಗಿಡದಲ್ಲಿ 2 ಎಲೆ ಕಿತ್ಕೊಂಡು ನೋಡಿ ಈ ಥರ ಟಪ 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 ಅಂತ ಮಾಡ್ತಾ ಇದ್ದೆ. 2 ಎಲೆ ಕಿತ್ಕೊಂಡೆ 2 ಎಲೆ ಕಿತ್ಕೊಂಡೆ ಈಗ ಮಾಡಿದೆ ಗೀತಾ. ದೀಪ ಮೈಸೂರು ಬಾಕ್ಸ್ ಅಂತ ಎಲ್ಲರೂ ಯೂಟ್ಯೂಬಿಂದನೇ ಪರಿಚಯ ಆಗಿರೋದು ನಾವು. ಯೂಟ್ಯೂಬಿಂದ ಪರಿಚಯ ಆಗಿ ಲೆಫ್ಟ್ ಹ್ಯಾಂಡಲ್ಲಿ ಪಾಸ್ ಮಾಡಿ, ಒಳ್ಳೆ ಇದೆಯಾ ಲೆಫ್ಟ್ ಹ್ಯಾಂಡಲ್ಲಿ ಪಾಸ್ ಮಾಡಿ. ಅದೇ ಮಾತಾಡ್ಸಿದ್ರಲ್ಲ. ಹೌದಾ ಕೋಲ್ಡ್ ಆಗಿದೆ ಕುಡಿ. ಅಮೃತಿಗೆ ಬೇಡ, ಕೋಲ್ಡ್ ಆಗುತ್ತೆ. ಗೊತ್ತಾಯ್ತು ಅವ್ರ ಮೃತಿಕೆ ಅವ್ರ ಮನೆಗೆ. ಇಲ್ಲ, ನಾವು ತಗೊಳಕ್ಕಾಗಿ ನಂಗೆ ಅಡ್ರೆಸ್ ಗೊತ್ತಾಗಿಲ್ಲ. ದರ್ಶನ ಮಾಡ್ಕೊಂಡು ಎಲ್ಲಿಲ್ಲ, ಒಳ್ಳೆ ಟ್ರಿಪ್ ಅಂತ ಬರೋದು. ಬೆಳಗ್ಗೆ ಹೊರಟು ರಾತ್ರಿ ಹೊರಟು. ನಾಳೆ ನಮ್ಮ ಪಕ್ಕದಲ್ಲಿ ಚೆನ್ನಾಗಿದ್ದೀರಾ? ಏನಿಲ್ಲ ಅಧ್ಯಕ್ಷರ ಅರ್ಜುನವ್ರು ಇದ್ದೇ ಇರ್ತಾರೆ. ಇಲ್ಲೇ ಇದ್ದೀನಿ 10 ವರ್ಷ ಇದ್ದೆ. ಇಬ್ಬರು ಜನ ನಾನು ಇಲ್ಲೇ ಇದ್ದೀನಿ 10 ವರ್ಷ. ಹೊರಬ ಚಾನಲಲ್ಲಿ ನ್ಯೂಸ್ ಫೀಡ್ ಮಾಡ್ತಾ ಇದ್ದೆ. ಹೌದಾ? ನೋಡಿ, ನಿಮ್ಮನ್ನು ನೋಡಿಲ್ಲ. ಈಗ ಆಯ್ತು ಒಂದು 8 ವರ್ಷ ನಾನು ಬಿಟ್ಟು. ಹೌದಾ? ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಾನಲ್ಲಿ ಈ ಚಾನಲಲ್ಲಿ ಇದ್ದೀನಿ. ಹೌದಿಲ್ಲ, ನೀವು ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ಗೆ ನಾನು ಹಾಕಿರ್ತೀನಿ. ಮಾಡ್ತಾರೆ subscribe ಮಾಡಿ. ಥ್ಯಾಂಕ್ ಯು ಗೀತಾ. ಬರ್ತೀನಿ. ಥ್ಯಾಂಕ್ ಯು. ಆಡು ಕಪಿ ನೋಡಿ, ಇಲ್ಲಿ ನಿಸರ್ಗಧಾಮ ಅಂತೆ. ಅಲ್ಲಿ ಒಳಗಡೆ ಹೋಗೋದಕ್ಕೆ ಫುಲ್ಲು ಹೋಟೆಲ್ಗಳು, ಟೂರಿಸ್ಟ್ ಪ್ಲೇಸ್ ಅಲ್ವಾ. ಬಿಸಿಲು ತುಂಬ ಉರಿ ಬಿಸಿಲು. ಕಾವೇರಿ ನಿಸರ್ಗಧಾಮ. ಕಾವೇರಿ ನಿಸರ್ಗಧಾಮ. ಓ, ಇಲ್ಲೂ ಇದೆ ಕಾವೇರಿ ನಿಸರ್ಗಧಾಮ. ಅಲ್ಲಿಗೆ ಬಂದಿದ್ದೀವಿ, ಕುಶಾಲನಗರ. ನೋಡಿ, ಮಾವಿನಕಾಯಿ ಮರನೇ ಮಾವಿನಕಾಯಿ ಮರದಲ್ಲಿ ಎಲೆನೇ ಕಾಣಿಸ್ತಾ ಇಲ್ಲ ನೋಡಿ, ಎಷ್ಟು ಮಾವಿನಕಾಯಿ ಇದೆ. ಮತ್ತು ನೋಡು, ಮತ್ತು ಅದು ಜಿಪ್ ಲೈನು ನಾನು ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ಬೋದು, ಇಲ್ಲೂ ಇದೆ. ನಾನು ಹೇಳ್ತಾ ಇದ್ದೀನಿ, ಇಲ್ಲ ಎಂಟ್ರಿ ಮಾಡಮ್ಮ. ನಮ್ಮ ನಡ್ಕೊಂಡು ಹೋಗೋದಕ್ಕೆ ಎಷ್ಟಮ್ಮ? 50 ರೂಪಾಯಿ 50 ರೂಪಾಯಿ 50 ರೂಪಾಯಿ. ನಾನು ಟೋಪಿನೂ ತಂದಿದ್ದೆ ನೋಡು, ಟೋಪಿ ಇಲ್ಲಿ ನೋಡಿದ್ಮೇಲೆ ನೆನಪಾಗ್ತಿದ್ದೆ. ಟೋಪಿನೂ ತಗೋ, ಈ ಛತ್ರಿನೇ ಹಾಕ್ಕೊಂಡು ಹೋಗ್ಬಿಡೋದು. ಅಲ್ಲಿ ನೋಡ್ತಿಪ್ಪ, ಎಲೆನೇ ಕಾಣಿಸಲ್ಲ. ಇವತ್ತು ಶನಿವಾರ ಬೇರೆ, ತುಂಬ ರಶ್ ಇದೆ ನೋಡಿ. ತುಂಬ ಬಿಸಿಲು. ನಾನು ಟೋಪಿ ತಂದೋಳು ಕಾರಲ್ಲೇ ಇಟ್ಟು, ಅಲ್ಲಿ ಬೇಗ ಇಳೀರಿ ತುಂಬ ಟ್ರಾಫಿಕ್ ಜಾಮ್ ಆಗೋಯ್ತು, ಹಾಗೆ ಇಟ್ಟು ಬಂದೆ. ಪಾಪ ಕುದುರೆ ಇದೆ, ಬಿಸಿಲಲ್ಲಿ ನಿಲ್ಲಿಸಿದ್ದಾರೆ ನೋಡಿ. ಕಾವೇರಿ ನಿಸರ್ಗಧಾಮಕ್ಕೆ ದಾರಿ. ನೋಡಿ ಎಷ್ಟು ಚಿಕ್ಕ ಹುಡುಗಿ ನೋಡು.
ಬರೀ ಅಂಗಡಿಗಳು. ಗ್ರೀನ್ ಟೀ ನೋಡಿ, ಪ್ಯೂರ್ ಗ್ರೀನ್ ಟೀ ಇದು ನೋಡಿ. ರೋಸ್ ಪೆಟಲ್ಲು ಸ್ವಲ್ಪ ಹಾಳಾಗಿದೆ, ಇದು ರೋಸ್ ಮೇರಿ. ಅದು ಶಾಪಿಂಗ್ ಮಾಡಕ್ಕೆ ಹೋಗಿದ್ದಾರೆ, ಏನೇನೋ ತಗೊಳಕ್ಕೆ. ಅಲ್ಲಪ್ಪ ನೋಡಿ ಎಷ್ಟಿದು, 100 ರೂಪೀಸ್ ಅಂತ. ಬೇಡಪ್ಪ, ನಂಗೆ ಬೇಡಪ್ಪ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ಅಲ್ಲಿ ನೋಡಿ, ಚೆನ್ನಾಗಿ ರೆಡಿಯಾಗಿದ್ದು ನೋಡಿ. ಟಿಕೆಟ್ ತೊಗೊಳ್ಬೇಕೇನು, ಹಳಸ್ನೆಣ್ಣು ನೋಡ್ರಿ. ಅನಿತಾ ಮಾವಿನಕಾಯಿ ತೊಗೊಂಡು ಬಂದ್ಲು ಅಲ್ವಾ. ನೋಡ್ರಿ ಹೆಂಗೆ ತುಂಬ ಚೆನ್ನಾಗಿದೆ. ತಗೊಂಡ್ರಪ್ಪ ಎಷ್ಟು? ಹಾಂ, ಒಬ್ರಿಗೆ 80ನಾ? ಹಾಂ ಹಾಂ, ದೊಡ್ಡವ್ರಿಗೆ 80, ಚಿಕ್ಕವ್ರಿಗೆ 40. ನಡಿ, ಇಲ್ಲಿ 60 ಹಾಕಿದ್ದಾರೆ. ಸ್ಯಾಟರ್ಡೇ ಇದ್ರಿ. ಹಾಂ ಹಾಂ, ಪ್ರವೇಶ. ಹಾಂ ಹೌದೌದು. ಶನಿವಾರ ಭಾನುವಾರಕ್ಕೆ 80, ಮಿಕ್ಕಿದ ದಿವಸ 60, 30. ಬೋಟಿಂಗ್ ಆದರೆ 80, ಮಕ್ಕಳಿಗಾದರೆ 40. ಸಿಂಗಲ್ ಲೈನ್ ಮಾಡಿ, ಸಿಂಗಲ್ ಲೈನ್. ಈ ಕಡೆ ಲೆಫ್ಟ್ ಸೈಡಿಂದ ಮೂವ್ ಆಗ್ತೀರಿ. ಕೈ ಹಿಡಿ ಅದರಿಂದ ಬೋಟಿಂಗ್ ಇತ್ತು. ನೀಲಗಿರಿ ಮರ ನೋಡಿ ಎಷ್ಟು ದಪ್ಪ ಇದೆ. ಸೇತುವೆ ಡನ 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 ಅಲ್ಲಾಡ್ತಾ ಇದೆ. ಹಾಂ, ಬಿದ್ದೋಗ್ಲಿ ಬಿಡು. ಫೋನ್ ಹೋಗ್ಬಿಡುತ್ತೆ, ಅದೇ ಬೇಜಾರು. ನಾವು ಬಿದ್ದೋದ್ರೂ ಒದ್ದೆ ಆದ್ರೂ ಪರವಾಗಿಲ್ಲ, ಒಣಗ್ತೀವಿ. ಫೋನ್ ಬಿದ್ದೋದ್ರೆ ಕಷ್ಟ ಅಲ್ವಾ. ಅಲ್ಲಾಡ್ತಿರೋದಕ್ಕೆ ಭಯ ದೀಪನ್ಗೆ. ಇಷ್ಟು ಮಕ್ಕಳೆಲ್ಲ ಓಡಾಡ್ತಿದ್ದಾರೆ, ಅವಳಿಗೆ ಇದು ತೂಗು ಸೇತುವೆ ಥರ ಅಲ್ಲಾಡ್ತಾ ಇದೆ ನೋಡಿ. ಮಳೆಯಲ್ಲಿದ್ದಿದ್ರೆ ಚೆನ್ನಾಗಿರೋದಲ್ವಮ್ಮ. ಸ್ವಲ್ಪ ಮಳೆ 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 ಅಂತ ಮಳೆ ಬರ್ತಾ ಇದ್ದಿದ್ರೆ ಸೂಪರಾಗಿರೋದು. ಸ್ವಲ್ಪ ನಿನ್ನ ಗಂಡನ ಕೈ ಹಿಡ್ಕೊ ಹೋಗಿ. ಹಾಂ, ಹೋಗಿ ನಿನ್ನ ಗಂಡನ ಕೈ ಹಿಡ್ಕೊ. ಇವಳಿನ ಅದೇನೋ ಸ್ಕೈ ವಾಕು ಅಲ್ಲಿ ನಡಿ. ಅದೇನು? ಹ್ಞೂ ನೋಡು, ಅದೇನೇ.
ಅದ್ರ ಮೇಲೆ ಹೋಗು ವೈರಲ್ ಇದು ಹೋಗು. ಹ್ಯಾಂಗಿಂಗ್ ಬ್ರಿಡ್ಜ್ ಅದು. ಹಾಂ ಈ ಕಡೆ ಬ್ರಿಡ್ಜ್ ಹೆಂಗಿದ್ದೆ ಚಲ 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 ಚಲ. ಕಾವೇರಿ ಮಾತೆ ಎಲ್ರಿಗೂ ಒಳ್ಳೇದು ಮಾಡಮ್ಮ. ರೈತರಿಗೆಲ್ಲ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಹಾಯ ಮಾಡಮ್ಮ. ತುಂಬಾ ಸಹಾಯ ಮಾಡಬೇಡ. ಕಾವೇರಿ ಮಾತೆ ರೈತರಿಗೆಲ್ಲ ಸಹಾಯ ಮಾಡು ತಾಯಿ. ವಾವ್ ಖುಷಿ ಅಲ್ಲಿ ನೋಡು, ಖುಷಿ ನೋಡು, ಖುಷಿ ಪಡು, ಖುಷಿ ಪಡು. ಸಂತೋಷದಿಂದ ಹಾಡುವೆ ಗೀತೆ. ಡ್ಯಾನ್ಸ್ ಕಲಿತಾ ಇದ್ದಾರೆ. ನಿಸರ್ಗ ಧಾಮದಲ್ಲಿ ಡ್ಯಾನ್ಸ್ ಕಲಿತಿರೋದು. ಎಂಜಾಯ್. ಈ ಮೂಡು ಮೂಡು ಏಯ್ ನಾನೇ ಅಮ್ಮ ಮಕ್ಕಳ ನಾನೇನು ಹೇಳ್ದೆ, ಒಳ್ಳೆ ಹಾಡುಗಳು ಆಡ್ರಿ, ಮೂಡ್ ಬರ್ಸ್ರಿ ಅಂದರೆ. ಅಯ್ಯೋ ಬರೇ ಬಿದ್ದಿಂದ. ಹೌದು ನಾವು ತಿಂತೀವಿ. ಅದು ವರ್ಷಕ್ಕೊಂದ್ಸರಿ ತಿನ್ನಲೇಬೇಕು. ಎಳೆ ಬಿದ್ರು ಬರ್ತದೆ. ಬರೇ ಬಿದ್ದರೂ ಇದೆ ನಿಸರ್ಗ ಧಾಮದಲ್ಲಿ ಒಳಗೆ, ಇನ್ನೇನು ಇಲ್ಲ. ಅದಕ್ಕೆ ನಾನು ಏನು ಇಷ್ಟೇನಾ ಅಂದೆ. ಅದಕ್ಕೆ ನಿಮಗೆ ಮೂಡು 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 ಅಂದ್ರಲ್ಲ, ತಗೊಳ್ಳಿ ಅಂತೆ. ನಮ್ಮ ಗ್ಯಾಂಗ್ ಹೆಂಗೆ ಕೂತಿದೆ, ಈ ಕಡೆ ಗಂಡು ಮಕ್ಕಳದ್ದು, ಈ ಕಡೆ ಹೆಣ್ಣು ಮಕ್ಕಳು. ನಾವು ಭೇದ ಭಾವ ಮಾಡಲ್ಲ, ಆದರೂ ಕೂತಿದ್ದಾರಪ್ಪ. ಸುಸ್ತಾಯ್ತಾ? ಮೂಡ್ ತಗೊಳ್ಳಿ. ಅಲ್ಲೆಲ್ಲ ಏನೋ ರೀಲ್ಸ್ಗಳು ಮಾಡ್ತಾ ಇದ್ದಾರೆ. ಏನಿಲ್ಲ, ಇಷ್ಟೇ ಇರೋದು. ನಮ್ಗೆ ಗೊತ್ತಾಗಲಿಲ್ಲ, ಒಳಗೆ ಬಂದ್ವು. ಏನೂ ಇಲ್ಲ. ಅಲ್ಲಿ ಏನೋ ಡೆಮೋ ಇದೆಯಂತೆ, ಸಫಾರಿ ಥರದ್ದು. 150 ರೂಪಾಯಿ ಅಂತೆ ಒಬ್ಬರಿಗೆ. ಇಷ್ಟೇ, ಬೇರೆ ಏನೂ ಇಲ್ಲ. ಅಲ್ಲಿ ಬಂದಿರೋರು ಹೇಳ್ತಿದ್ದಾರೆ, ಪ್ರಾಣಿಗಳೆಲ್ಲ ಕಿರ್ಚ್ದಂಗೆ ಸೌಂಡ್ ಕೊಡ್ತಾರೆ ಅನಿಸುತ್ತೆ. ಎದ್ದಳ್ರಮ್ಮ ಹೋಗೋಣ ಅಂದರೆ ಅನಿತಾ ಏನು ಹೇಳ್ತಾಳೆ, ಇಲ್ಲಮ್ಮ ದೀಪ ಎಬ್ಬಿಸ್ಬೇಕು, ಯಾಕಂದರೆ ದೀಪ ತಾನೇ ಕರ್ಕೊಂಡು ಬಂದಿರೋದು. ಅವಳು ಎದ್ದಿ ಕೈ ಕೊಟ್ಟು ಎಬ್ಬಿಸ್ಬೇಕಂತೆ. ಅಲ್ಲಿವರೆಗೂ ಎದ್ದಾಳಲ್ವಂತೆ. ಬೇಡ ಇಲ್ಲೇ ಲತಾ ನಡೀರಿ, ನಾನು ನೀವು ಹೋಗೋಣ. ನಾವು ಬರ್ತೀವಿ ಮಂತೇಶ್. ಬಾಯ್. ಹಾಂ ಬಾಯ್ ಬಾಯ್. ಅವಳು ಅನಿತಾ ಆಟ ಹಿಡಿದು ಕೂತ್ಕೊಂಡ್ಲು. ಇಲ್ಲ, ದೀಪನೇ ನಾನು ಹಂಗೂರು ಎದ್ದಾಳಿಸ್ತೀನಿ. ದೀಪನೇ ಎಬ್ಬಿಸ್ಬೇಕಾದ್ರೆ ದೀಪ ಎದ್ದು ಇವಾಗ ಅವಳನ್ನ ಕೈ ಹಿಡ್ದು. ದೀಪ ಬಟ್ಟೆ ಎಲ್ಲ ಹಿಂದೆ ಒದ್ರಕ್ಕೋ. ಅಯ್ಯೋ ಎದ್ದಾಳಲ್ವಂತೆ, ಬರೋದೇ ಇಲ್ವಂತೆ. ಆಗ ನಿಮ್ಮೂರೇ ಇದು, ಇಲ್ಲೇ ಇದ್ಬಿಡು ಅವಳ್ದು, ಅನಿತವ್ರದ್ದಿದೆ. ನೋಡ್ರಿ 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 ಅನಿತಂದು. ನಾನು ಹಂಗತ್ರ ಒಂದು
ಒಂದು ಬಿದ್ರಿನ ಕಡ್ಡಿ ಹಿಡ್ಕೊಂಡೆ ಎಪ್ಸಕ್ಕಿಲ್ಲ ಇಲ್ಲ ಅವಳು ನೋಡ್ರಿ ನೋಡಿ ಈ ಥರ ಎಲ್ಲ ಇರ್ಬೋದು. ಹಾಂ ಜಿಂಕೆ ವನ, ನದಿ. ನಾನು ಅನಿತಾ ದೀಪ ಈ ಥರ ಒಂದ್ಸರಿ ಡ್ರೆಸ್ ಮಾಡ್ಕೊಳ್ಳೋಣ ಅಂತ. ಆ ಸೇತುವೆ ಮೇಲೆ ಹೋಗೋದಕ್ಕೆ ಎದ್ರಕೊಂತ ಇದ್ದಾಳೆ. ಆಗಲೇ ಅನಿತಾ ರೆಡಿ ಮಾಡಿದ್ದಾಳೆ, ನಾನೇ ಕರ್ಕೊಂಡೋಗಿ. ಅವಳು ರೀ ಅಂತ ಗಂಡನ ಕರಿತಾ ಇದ್ದಾಳೆ. ಅನಿತಾ ಇಲ್ಲ, ನಾನೇ ಕರ್ಕೊಂಡೋಗೋದು ಕೈ ಹಿಡ್ಕೊಂಡು ಅಂತ ಅನಿತಾ ರೆಡಿಯಾಗಿದ್ದಾಳೆ. ಏನಿಷ್ಟು ಎದ್ರುಕೊಂಡ್ರೆ ಹೆಣ್ಮಕ್ಳು. ಅದು ತುಂಬ ಅಲ್ಲಾಡತ್ತೆ ಹಿಂಗೆ ಅದಕ್ಕೋಸ್ಕರ ಎದ್ರುಕೊಳ್ತಾ ಇದ್ದಾಳೆ. ನನ್ನ ವಿಡಿಯೋ ನಂದು ಯೂಟ್ಯೂಬ್ ಚಾನಲ್ ಇದೆ. ಅವ್ರು ಚೆನ್ನಾಗಿ ನಿಂತಿದ್ದಾರೆ ನೋಡಿ. ಒಂದು 3 ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನನಗೆ ಅಲ್ವಾ. ಮಾಡಿ ಬೆಣ್ಣೆ ಕೃಷ್ಣ ವ್ಲಾಗ್ಸ್. ಯಾವುದು? ಬೆಣ್ಣೆ ಕೃಷ್ಣ ವ್ಲಾಗ್ಸ್. ಬೆಣ್ಣೆ ಕೃಷ್ಣ ಬ್ಲಾಗ್ಸು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟು ಮಾಡಿ. ಥ್ಯಾಂಕ್ ಯು. ನಿಮ್ಮ ಹೆಸರೇನು? ನನ್ನ ಹೆಸರು ಹನುಮಂತ್ ಅಂತಂದು. ಎಲ್ಲಿರೋದ್ರಿಂದ ಬಂದಿರೋ? ನಾವು ಬೆಂಗಳೂರೇ. ಓಕೆ, ಗ್ರೇಟ್. ಎಲ್ಲಿ? ಬೆಂಗಳೂರು. ನೋಡಿ ಆಗಲೇ ಸಬ್ಸ್ಕ್ರೈಬರ್ ಮಾಡಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ? ಇವಾಗಲೇ ಮಾಡ್ತಾ ಇದ್ದೀರಾ? ಥ್ಯಾಂಕ್ ಯು. ಎಲ್ರಿಗೂ ಹೇಳಿ ಶೇರ್ ಮಾಡಿಸಿ. ನಿಮ್ಮ ವಿಡಿಯೋನೇ ಫಸ್ಟ್ ಹಾಕ್ತೀನಿ. ಹಾಂ, ಥ್ಯಾಂಕ್ ಯು. ನಿಸರ್ಗಧಾಮ ಮುಗಿಯಿತು. ಬರೀ ಶಾಪಿಂಗ್ ಅಷ್ಟೇ, ಒಳಗೇನಿಲ್ಲ. ತಿನ್ನಕ್ಕೆ ಏನಾರಂದರೆ ಇಲ್ಲಿ ಬರಬೇಕಷ್ಟೇ, ಇನ್ನೇನಿಲ್ಲ. ಒಳಗೂ ಅಷ್ಟೇ ಬರೀ ಬಿದ್ರಿಂದು ಕಾಡಿದ್ದಂಗಿದೆ. ದೀಪ ಅವನೇ ಮಾಂತೇಶಲ್ಲಿ ನೋಡಿ. ಈ ಗೊಂಬೆಗಳು ಚೆನ್ನಾಗಿದೆಯಾ? ಈ ಗೊಂಬೆ ಚೆನ್ನಾಗಿದೆಯಾ ಹೇಳಿ. ಅದೇ ಗೊಂಬೆ ಚೆನ್ನಾಗಿದೆ. ಇಲ್ಲಪ್ಪ, ನಮ್ಗೆ ಈ ಗೊಂಬೆ ತುಂಬ ಇಷ್ಟ. ನಮಗೆ ಈ ಗೊಂಬೆ ಮಾತಾಡಲ್ಲ, ಈ ಗೊಂಬೆ ತುಂಬ ಮಾತಾಡುತ್ತೆ. ಚೇರು ಮುರಿದೋದ್ರೆ ಇಲ್ಲೇ ಕೆಲ್ಸಕ್ಕೆ ಇರಬೇಕಾಗತ್ತೆ. ದೀಪನು ಅನಿತಾ ಅವಳು ಕಸ ಗುಡ್ಸೋದಂತೆ, ಇವಳು ಒರೆಸೋದಂತೆ. ಅಯ್ಯೋ ತಮಾಷೆ ಹುಡುಗಿ. ತುಂಬ ಬಿಸಿಲು, ಎಲ್ರಿಗೂ ಆಯಾಸ ಆಗೋಗಿ ಕೊನೆಗೆ ಕಾರು ಎಲ್ಲೋ ಪಾರ್ಕಿಂಗಲ್ಲಿ ನಿಲ್ಲಿಸಿದ್ರು. ಇಲ್ಲೇ ತೊಗೊಂಡು ಬಂದ್ಬಿಡಪ್ಪ ಅಂತ ಹೇಳಿದ್ರು ಮಾಂತೇಶು. ಯಾವುದೋ ಡ್ಯಾಮ್ ಕರ್ಕೊಂಡು ಬಂದರು, ಯಾವುದಂತ ಗೊತ್ತಿಲ್ಲ, ನೋಡೋಣ. ಹಾಂ, ಚಿಕ್ಲಿ ಹೊಳೆ ಅಂತೆ. ಡ್ರೋನ್ ಕ್ಯಾಮರಾ ಮತ್ತು ವಿಡಿಯೋ ಕ್ಯಾಮರಾ ನಿಷೇಧಿಸಲಾಗಿದೆ. ಓ ಎಲ್ಲ ಫೋಟೋ ಮಾಡ್ಕೊಳ್ತಾ ಇದ್ದಾರೆ, ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ. ಇದು ಪೈನಾಪಲು, ಮಾವಿನಕಾಯಿನ ವೆನಿಗರು, ಉಪ್ಪು, ಹಸಿಮೆಣಸಿನ್ಕಾಯಿ ಖಾರದಲ್ಲಿ ಹಾಕಿರೋದಂತೆ. ಟೇಸ್ಟ್ ನೋಡ್ಬೋದಿತ್ತಲ್ವಾ? ಚೆನ್ನಾಗಿದೆಯಾ? ಅದೇ ಸ್ವಲ್ಪ ಕಲರ್ ಬಂದಿರೋದು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಯಪ್ಪ ಯಪ್ಪ ಯಪ್ಪ. ಮೊಸಳೆ ಇದೆ, ಎಚ್ಚರಿಕೆ, ಕೆಳಗೆ ಇಳಿಯಬಾರದು.
ಅವರೆಲ್ಲ ಅಲ್ಲೇ ಕೂತ್ಕೊಂಡ್ರು. ಆಗಲ್ವಂತೆ. ಅದೇ ನೋಡಿದೆ ಬೋರ್ಡಲ್ಲಿ. ಚೆನ್ನಾಗಿದೆ, ತಣ್ಣ ಗಾಳಿ ಬೀಸ್ತಾ ಇದೆ. ವಾವ್. ಅಪ್ಪ ಅಲ್ಲಿ ಹೋಗ್ತೈತೆ ನೋಡು. ಸಣ್ಣದ ಮಳೆ ಸ್ಟಾರ್ಟ್ ಆಯಿತು. ತುಂಬ ಖುಷಿ ಆಯಿತು. ಮೋಡ ಇದೆ, ಕಪ್ಪು ಮೋಡ ಇದೆ, ಜೋರಾಗಿ ಬರ್ಬೋದು ಅನ್ಸುತ್ತೆ. ನೋಡಿ, ನಮ್ಮ ಮಡಿಕೇರಿ ಟ್ರಿಪ್ನ ಇಂಚಿಂಚು ಬಿಡ್ದಂಗೆ ಮತ್ತು ಮಡಿಕೇರಿಗೆ ಬಂದರೂ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಗೀತಾ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಮತ್ತು ಅವರು ನಾನು ತೋರಿಸಿದ್ನಲ್ಲ, ಅವರು IT ಕೆಲಸ ಮಾಡೋ ಹುಡುಗರೆಲ್ಲ ಅಲ್ಲೇ ಸಬ್ಸ್ಕ್ರೈಬರ್ ಮಾಡಿಸ್ಕೊಂಡೆ. ಎಲ್ರಿಗೂ ನನ್ನ ಇಷ್ಟು ಪ್ರೀತಿಯಿಂದ ನನ್ನ ನೋಡ್ಕೊಳ್ತಿದ್ದೀರಾ, ನನ್ನ ವೀಡಿಯೋ ಎಲ್ಲ ನೋಡ್ತಾ ಇದ್ದೀರಾ, ನಾನು ಎಲ್ಲೋದ್ರೂ ನನ್ನ ಗುರ್ತಿಡಿತೀರಾ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಈಗ ನಾವು ದುಬಾರೆ ಆನೆ ಇದಕ್ಕೆ ಹೋಗ್ತಾ ಇದ್ದೀವಿ. ಆದರೆ ನಾವು ಹೋಗೋಷ್ಟೊತ್ತಿಗೆ ಟೈಮ್ ಆಗೋಗಿರುತ್ತೆ. ಅಲ್ಲಿ ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೆ, ಮತ್ತು ಸಂಜೆ 4ರಿಂದ 6 ಗಂಟೆ, 2 ಅವರ್ ಅಷ್ಟೇ ಅಂತೆ. ನಮಗೆ ಗೊತ್ತಿಲ್ಲ, ತುಂಬ ರಶ್ ಬೇರೆ ಇದೆ. ಮುಂದೆ ವೀಡಿಯೋದಲ್ಲಿ ನಾವಲ್ಲಿ ಆನೆ ಹತ್ರ ಹೋದ್ವಾ, ಏನಾಯಿತು ಏನು ಅಂತ ನಾನು ಪ್ರತಿಯೊಂದು ಡೀಟೇಲಾಗಿ ತೋರಿಸ್ತೀನಿ. ಈ ವಿಡಿಯೋನ ಇಷ್ಟೊತ್ತು ತುಂಬ ಪ್ರೀತಿಯಿಂದ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ನೋಡಿ ಎಷ್ಟು ದುಬಾರೆ ಇದರಲ್ಲಿ ಎಷ್ಟು ರಶ್ ಇದೆ ನೋಡಿ. ನಮಗೂ ಗೊತ್ತಾಗಲಿಲ್ಲ, ಬರೋದು ಲೇಟ್ ಆಯಿತು. ಇಲ್ಲಿ ನಾವು ಯಾವ ರೀತಿ ಎಂಜಾಯ್ ಮಾಡಿದ್ವು ಪ್ರತಿಯೊಬ್ಬರು ಅನ್ನೋದನ್ನ ಮುಂದಿನ ವೀಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.